ಸೋಲಿನೊಂದಿಗೆ ಆರಂಭವಾದ ಮುಂಬೈನ ಐಪಿಎಲ್ ಅಭಿಯಾನ ಸೋಲಿನೊಂದಿಗೆ ಅಂತ್ಯವಾಗಿದೆ. ಹೊಸ ಕ್ಯಾಪ್ಟನ್ನೊಂದಿಗೆ ಹೊಸ ರೀತಿಯಲ್ಲಿ ಐಪಿಎಲ್ಗೆ ಎಂಟ್ರಿ ಕೊಟ್ಟಿದ್ದ ಮುಂಬೈಗೆ ಗೆಲುವಿನ ಟ್ರ್ಯಾಕ್ಗೆ ಬರಲು ಸಾಧ್ಯವಾಗಲೇ ಇಲ್ಲ. ರೋಹಿತ್ ಅಭಿಮಾನಿಗಳ ತೀವ್ರ ವಿರೋಧ ಎದುರಿಸಿದ ಮುಂಬೈ ಇಂಡಿಯನ್ಸ್ ಈ ಬಾರಿಯ ಐಪಿಎಲ್ನಲ್ಲಿ ಮಾಲೀಕರ ನಿರ್ಧಾರಕ್ಕೂ ದೊಡ್ಡ ಬೆಲೆ ತೆರಬೇಕಾಯಿತು. ಎಲ್ಎಸ್ಜಿ ವಿರುದ್ಧ ಗೆದ್ದಾದರೂ ಮಾನ ಉಳಿಸಿಕೊಳ್ಳಲು ಇದ್ದ ಅವಕಾಶವನ್ನು ಮಿಸ್ ಮಾಡಿಕೊಂಡಿದೆ. ಟೇಬಲ್ ಟಾಪರ್ ಆಗುವ ಕನಸಿನೊಂದಿಗೆ ಐಪಿಎಲ್ಗೆ ಎಂಟ್ರಿ ಕೊಟ್ಟವರು ಬಾಟಮ್ ಟಾಪರ್ ಆಗಿ ಎಕ್ಸಿಟ್ ಆಗಿದ್ದಾರೆ. ಸಚಿನ್ ಪುತ್ರ ಅರ್ಜುನ್ಗೆ ಕಡೆಯ ಪಂದ್ಯದಲ್ಲಿ ಅವಕಾಶ ಕೊಟ್ಟಿದ್ದನ್ನ ಬಿಟ್ರೆ ಈ ಮುಂಬೈ ಇಂಡಿಯನ್ಸ್ ತಂಡ ಮತ್ತದೇ ನೀರಸ ಆಟವಾಡಿದೆ. ಹಾಗಿದ್ರೂ ರೋಹಿತ್ ಅಭಿಮಾನಿಗಳಿಗಂತೂ ಖುಷಿಯ ಸಿಂಚನವಾಗಿದೆ. ಹಿಟ್ಮ್ಯಾನ್ ಒಳ್ಳೆಯ ಇನ್ನಿಂಗ್ಸ್ ಕಟ್ಟಿದ್ದು T20 ವರ್ಲ್ಡ್ ಕಪ್ನಲ್ಲಿ ಭರ್ಜರಿ ಆಟವಾಡುವ ನಿರೀಕ್ಷೆ ಮೂಡಿಸಿದ್ದಾರೆ. ಅದರ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ಐಪಿಎಲ್ನ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಿಮ್ಮ ಮುಂದಿಡುವ ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇದಕ್ಕಿಂತ ಕೆಟ್ಟ ಆಟ ಆಡೋದಕ್ಕೆ ಸಾಧ್ಯವೇ ಇಲ್ಲ ಎಂಬಂತೆ ಐಪಿಎಲ್ನ ಈ ಸೀಸನ್ನಲ್ಲಿ ಮುಂಬೈ ಆಟ ಮುಗಿಸಿದೆ. 5 ಬಾರಿ ಟೀಮನ್ನು ಚಾಂಪಿಯನ್ ಮಾಡಿದ್ದ ರೋಹಿತ್ ಶರ್ಮಾ ಕಳೆದ ಬಾರಿಯೂ ತಂಡವನ್ನ ಪ್ಲೇ ಆಫ್ಗೆ ಕೊಂಡೊಯ್ದಿದ್ರು. 2022ರಲ್ಲೂ 10ನೇ ಸ್ಥಾನಕ್ಕೆ ಕುಸಿದಿದ್ದ ಮುಂಬೈ ಇಂಡಿಯನ್ಸ್ ತಂಡವನ್ನ 2023ರಲ್ಲಿ ಪ್ಲೇ ಆಫ್ಗೆ ಕೊಂಡೊಯ್ಯುವಲ್ಲಿ ರೋಹಿತ್ ಯಶಸ್ವಿಯಾಗಿದ್ದರು. ಕಡೆಯದಾಗಿ 2020ರಲ್ಲಿ ಐಪಿಎಲ್ ಕಪ್ ಗೆದ್ದಿದ್ದ ಮುಂಬೈ ಇಂಡಿಯನ್ಸ್ ನಂತರದ 4 ಸೀಸನ್ಗಳಲ್ಲಿ 2 ಸಲ ಕಡೆಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದೆ. ಇಷ್ಟಕ್ಕೂ ಈ ಸೀಸನ್ ಶುರುವಾಗೋದಕ್ಕೂ ಮೊದಲೇ ಮುಂಬೈ ಇಂಡಿಯನ್ಸ್ ಟೀಮು ಮ್ಯಾನೇಜ್ಮೆಂಟ್ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯಾಗೆ ಪಟ್ಟ ಕಟ್ಟಲು ತೀರ್ಮಾನ ಮಾಡಿತ್ತು. 2023ರಲ್ಲಿ ಟೀಮ್ ಇಂಡಿಯಾವನ್ನು ವರ್ಲ್ಡ್ ಕಪ್ನ ಫೈನಲ್ವರೆಗೂ ಕೊಂಡೊಯ್ದಿದ್ದ ರೋಹಿತ್ ಶರ್ಮಾಗೆ ಇದು ಅತಿದೊಡ್ಡ ಆಘಾತವಾಗಿತ್ತು. ಸದಾ ಖುಷಿಯಿಂದ ಎಲ್ಲರನ್ನೂ ನಗಿಸುವ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಒಂದು ಒಳ್ಳೆಯ ಟೀಮ್ ಸ್ಪಿರಿಟ್ ತಂದಿದ್ರು. ಸಚಿನ್ ತೆಂಡೂಲ್ಕರ್, ಸನತ್ ಜಯಸೂರ್ಯ, ರಿಕಿ ಪಾಂಟಿಂಗ್ರಂತಹ ಘಟಾನುಘಟಿ ವಿಶ್ವಶ್ರೇಷ್ಠ ಬ್ಯಾಟ್ಸ್ಮನ್ಗಳು ತಂಡದಲ್ಲಿದ್ದರೂ ಮುಂಬೈ ಇಂಡಿಯನ್ಸ್ ಐಪಿಎಲ್ನಲ್ಲಿ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ 2013ರಲ್ಲಿ ರೋಹಿತ್ ಶರ್ಮಾಗೆ ನಾಯಕತ್ವ ನೀಡ್ತಾ ಇದ್ದಂತೆ ಮೊದಲ ಸೀಸನ್ನಲ್ಲೇ ಕಪ್ ಗೆಲ್ಲುವಷ್ಟು ಯಶಸ್ವಿಯಾಗಿತ್ತು. ಅಲ್ಲಿಂದ ನಂತರ ಕೇವಲ 7 ವರ್ಷಗಳ ಅಂತರದಲ್ಲಿ 5 ಬಾರಿ ಐಪಿಎಲ್ ಗೆದ್ದಿದ್ದು ಕಡಿಮೆ ಸಾಧನೆಯೇನಲ್ಲ. ಆದರೆ ಹೀಗೆ ಕಪ್ ಮೇಲೆ ಕಪ್ ಗೆದ್ದಿದ್ರಿಂದಲೇ ಟೀಮ್ ಮ್ಯಾನೇಜ್ಮೆಂಟ್ಗೂ ಕೇವಲ 3 ಸೀಸನ್ಗಳಲ್ಲಿ ಟೈಟಲ್ ಗೆಲ್ಲಲು ಸಾಧ್ಯವಾಗದೇ ಹೋದಾಗ ತಂಡಕ್ಕೆ ಸರ್ಜರಿ ತರುವಷ್ಟು ಆತುರ ಶುರುವಾಗಿತ್ತು. ಒಂದೂ ಕಪ್ ಗೆಲ್ಲದ RCB, ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಇದುವರೆಗೆ ತಮ್ಮ ತಂಡದಲ್ಲಿ ಬದಲಾವಣೆ ಮಾಡುವಾಗ ಯಾವುದೇ ರೀತಿಯಲ್ಲೂ ಕಾಂಟ್ರವರ್ಸಿ ಮಾಡಿಕೊಂಡಿಲ್ಲ. ಜೊತೆಗೆ ಕಪ್ ಗೆದ್ದಿಲ್ಲವೆಂದು ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದವರಂತೆ ವರ್ತಿಸಿಲ್ಲ. ಆದರೆ ಅಂಬಾನಿ ಒಡೆತನದ ಮುಂಬೈ ಟೀಮ್ ಮಾತ್ರ ನಾವಿರೋದೇ ಕಪ್ ಗೆಲ್ಲೋಕೆ ಎಂಬ ರೀತಿಯಲ್ಲೇ ಏಕಾಏಕಿ ತಂಡದ ಕ್ಯಾಪ್ಟನ್ ಬದಲಿಸಿ ಮುಂಬೈ ಟೀಮ್ನ ಕೋಟಿ ಅಭಿಮಾನಿಗಳಿಗೆ ಆಘಾತ ನೀಡಿತ್ತು. ಟೀಮ್ ಇಂಡಿಯಾದ ಕ್ಯಾಪ್ಟನ್ ಮತ್ತು ಹಿಟ್ಮ್ಯಾನ್ ಖ್ಯಾತಿಯ ರೋಹಿತ್ಗೆ ಕೇವಲ ಮುಂಬೈ ಮಾತ್ರವಲ್ಲ, ಇಡೀ ಪ್ರಪಂಚದ ಉದ್ದಗಲಕ್ಕೂ ಅಭಿಮಾನಿಗಳಿದ್ದಾರೆ. ರೋಹಿತ್ ಕಾರಣಕ್ಕೆ ಮುಂಬೈ ತಂಡವನ್ನು ಬೆಂಬಲಿಸುವ ಅಸಂಖ್ಯ ಫ್ಯಾನ್ಸ್ ಇದ್ದಾರೆ. ಆದರೆ ಟೀಮ್ ಇಂಡಿಯಾದಲ್ಲಿ ಅತ್ಯಂತ ಸೆಲ್ಫಿಶ್ ಆಟಗಾರ ಎಂಬ ರೀತಿಯಲ್ಲೇ ವರ್ತಿಸುವ ಹಾರ್ದಿಕ್ ಪಾಂಡ್ಯರನ್ನ ಕೇವಲ GTಯನ್ನ ಸತತ 2 ಬಾರಿ ಫೈನಲ್ಗೆ ಕೊಂಡೊಯ್ದು ಒಮ್ಮೆ ಕಪ್ ಕೂಡ ಗೆಲ್ಲಿಸಿದ್ರು ಎಂಬ ಕಾರಣಕ್ಕೆ ಮುಂಬೈ ಟೀಮ್ ಮ್ಯಾನೇಜ್ಮೆಂಟ್ ಖರೀದಿ ಮಾಡಿತ್ತು. ವಾಸ್ತವವಾಗಿ ಹಾರ್ದಿಕ್ ಪಾಂಡ್ಯಗೆ ಎಷ್ಟು ಹಣ ಕೊಟ್ಟು ಖರೀದಿಸಿದ್ದಾರೆ ಎಂದು ಸೀಕ್ರೆಟ್ ರಿವೀಲ್ ಆಗದೇ ಇದ್ರೂ ಪಾಂಡ್ಯಗೆ ಯಾರೂ ಊಹಿಸಲು ಸಾಧ್ಯವಿಲ್ಲದಷ್ಟು ದೊಡ್ಡ ಮೊತ್ತದ ಹಣ ಕೊಟ್ಟು ಖರೀದಿಸಿರುವ ಸಾಧ್ಯತೆಯೇ ಹೆಚ್ಚು. ಆದರೆ ನೀತಾ ಅಂಬಾನಿ ಇಷ್ಟೆಲ್ಲ ಕಷ್ಟಪಟ್ಟು ಟೀಮ್ ಮ್ಯಾನೇಜ್ಮೆಂಟ್ನ ಸಲಹೆಯಂತೆ ಪಾಂಡ್ಯರನ್ನ ಖರೀದಿ ಮಾಡಿದರೂ ಕೂಡ ಫಲಿತಾಂಶ ಮಾತ್ರ ಶೂನ್ಯ. ಐಪಿಎಲ್ನಲ್ಲಿ ಸತತ 2 ಬಾರಿ ತಂಡವನ್ನು ಫೈನಲ್ಗೆ ಕೊಂಡೊಯ್ದ ಖ್ಯಾತಿ ಹೊಂದಿದ್ದ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ 3ನೇ ಸೀಸನ್ನಲ್ಲಿ ಬಾಟಮ್ ಟಾಪರ್ ಆಗುವಂತಾಗಿದೆ. ಕನಿಷ್ಠ ಲಕ್ನೋ ವಿರುದ್ಧ ಗೆದ್ದಿರ್ತಾ ಇದ್ದಿದ್ರೆ 9ನೇ ಸ್ಥಾನಕ್ಕೆ ಏರುವ ಅವಕಾಶವಾದರೂ ಇತ್ತು. ಆದರೆ ಅದು ಕೂಡ ಸಾಧ್ಯವಾಗದೆ 10ನೇ ಸ್ಥಾನಕ್ಕೆ ಕುಸಿಯುವಂತಾಗಿದೆ. LSG ಮತ್ತು ಮುಂಬೈ ನಡುವಿನ ಪಂದ್ಯ ಐಪಿಎಲ್ನಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ ಇತ್ತು. ಇದೇ ಕಾರಣಕ್ಕೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಪುತ್ರ ಅರ್ಜುನ್ ತೆಂಡೂಲ್ಕರ್ಗೆ ತಂಡದಲ್ಲಿ ಸ್ಥಾನ ನೀಡಲಾಗಿತ್ತು. ಹೊಸ ಬಾಲ್ನೊಂದಿಗೆ ಬೌಲಿಂಗ್ ಮಾಡಿದ ಅರ್ಜುನ್ ಮೊದಲ 2 ಓವರ್ಗಳಲ್ಲಿ ಚೆನ್ನಾಗಿಯೇ ಬೌಲಿಂಗ್ ಮಾಡಿದ್ರು. ಈ ಮುಂಬೈ ಇಂಡಿಯನ್ಸ್ನಲ್ಲಿ ಬರೋ ಆಟಗಾರರಿಗೆಲ್ಲ ಅವಕಾಶ ನೀಡಲಾಗ್ತಾ ಇದೆ. ಆದರೆ ಬಹುತೇಕ ತೆಂಡೂಲ್ಕರ್ ಪುತ್ರ ಎಂಬ ಒಂದೇ ಕಾರಣಕ್ಕೆ ಅರ್ಜುನ್ಗೆ ಸರಿಯಾದ ಅವಕಾಶ ಸಿಗ್ತಾ ಇಲ್ಲ ಎನ್ನುವುದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮುಂಬೈ ಬದಲು ಐಪಿಎಲ್ನ ಬೇರೆ ಯಾವುದೇ ತಂಡದಲ್ಲಿ ಇದ್ದಿದ್ದರೂ ಅರ್ಜುನ್ಗೆ ಹೆಚ್ಚು ಅವಕಾಶ ಸಿಗುವ ಸಾಧ್ಯತೆ ಇತ್ತು. ಆದರೆ ಅಪ್ಪನ ಕಾರಣಕ್ಕಾಗಿ ಮುಂಬೈ ಬಿಟ್ಟು ಬೇರೆ ಯಾವುದೇ ತಂಡ ಕೂಡ ಅರ್ಜುನ್ ಖರೀದಿಗೆ ಮುಂದಾಗ್ತಿಲ್ಲ. ಮುಂಬೈ ತಂಡದಲ್ಲೂ ಸಚಿನ್ ಮಗ ಎಂಬ ಕಾರಣಕ್ಕೋ ಏನೋ ಅರ್ಜುನ್ನನ್ನ ಪ್ಲೇಯಿಂಗ್ 11ನಲ್ಲಿ ಸೇರಿಸಲು ಹಿಂದೆ ಮುಂದೆ ನೋಡ್ತಿದ್ದಾರೆ. ಹೀಗಾಗಿ ಸಚಿನ್ ಪುತ್ರ ಒಂದು ರೀತಿಯಲ್ಲಿ ಐಪಿಎಲ್ನ ಪರ್ಮನೆಂಟ್ ಬೆಂಚ್ ಕಾಯಿಸುವ ಆಟಗಾರನಾಗಿಯೇ ಉಳಿದಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸ್ನ ಕಡೆಯ ಪಂದ್ಯದಲ್ಲಿ KL ರಾಹುಲ್ ಉತ್ತಮವಾಗಿ ಬ್ಯಾಟ್ ಬೀಸಿದ್ದಾರೆ. ಜೊತೆಗೆ ನಿಕೋಲಸ್ ಪೂರನ್ ಮಾತ್ರ ಸತತ 2ನೇ ಪಂದ್ಯದಲ್ಲೂ ಸಿಡಿಲಬ್ಬರದ ಬ್ಯಾಟಿಂಗ್ ಮೂಲಕ ಗಮನ ಸೆಳೆದಿದ್ದಾರೆ.
ಮುಂದಿನ ಟಿ20 ವರ್ಲ್ಡ್ ಕಪ್ನಲ್ಲಿ ಪೂರನ್ ಅಪಾಯಕಾರಿ ಬ್ಯಾಟ್ಸ್ಮನ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಇದು ವೆಸ್ಟ್ ಇಂಡೀಸ್ ಟೀಮ್ಗಂತೂ ಖುಷಿಯ ವಿಚಾರ. ಪೂರನ್ ಅಬ್ಬರಿಸಿದ್ರೆ ಟಿ20 ವರ್ಲ್ಡ್ ಕಪ್ನಲ್ಲಿ ಕೆರಿಬಿಯನ್ ತಂಡವನ್ನು ಅಲುಗಾಡಿಸೋದು ಕಷ್ಟವಿದೆ. ಆದರೆ ಮುಂಬೈ ಸೋತ್ರೂ ಹಿಟ್ಮ್ಯಾನ್ ಅಭಿಮಾನಿಗಳಿಗಂತೂ ಖುಷಿಯಾಗಿದೆ. ಯಾಕಂದರೆ ರೋಹಿತ್ ಶರ್ಮಾ ಕಡೆಯ ಪಂದ್ಯದಲ್ಲಿ ಅದ್ಭುತವಾಗಿ ಆಡಿದ್ದಾರೆ. 38 ಎಸೆತಗಳಲ್ಲಿ ಭರ್ಜರಿ 3 ಸಿಕ್ಸ್ಗಳ ಜೊತೆಗೆ 68 ರನ್ ಬಾರಿಸಿದ್ದಾರೆ. ಟಿ20 ವರ್ಲ್ಡ್ ಕಪ್ನಲ್ಲೂ ರೋಹಿತ್ ಇದೇ ರೀತಿಯಲ್ಲಿ ಹಿಟ್ ಮಾಡಿದರೆ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲೋದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಇನ್ನು ಹಿಟ್ಮ್ಯಾನ್ ಔಟ್ ಆಗೋವರೆಗೂ ತಂಡಕ್ಕೆ ಗೆಲ್ಲಲು ಒಳ್ಳೆಯ ಅವಕಾಶವಿತ್ತು. ಅಷ್ಟೇ ಅಲ್ಲ, ತಂಡದ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಆಡಿದ್ರೂ ಸಾಕಿತ್ತು. ಮುಂಬೈ ಗೆದ್ದು ಬೀಗುವ ಅವಕಾಶವಿತ್ತು. ಆದರೆ ಹಾರ್ದಿಕ್ ಮಾತ್ರ ಒತ್ತಡದಲ್ಲಿಯೇ ಬ್ಯಾಟಿಂಗ್ ಮಾಡಿದಂತಿತ್ತು. 13 ಎಸೆತಗಳಲ್ಲಿ ಕೇವಲ 16 ರನ್ ಗಳಿಸಿ ಔಟ್ ಆಗಿದ್ದರಿಂದ ಮುಂಬೈ ಸೋಲುವುದು ಖಾತ್ರಿಯಾಗಿತ್ತು. ಮುಂಬೈ ತಂಡದಲ್ಲಿ ಕಡೆಯದಾಗಿ ನಮನ್ಧೀರ್ ಆಟದ ವೈಖರಿ ಮಾತ್ರ ಸೋಲಿನಲ್ಲೂ ಹೊಸ ಭರವಸೆ ಮೂಡಿಸಿದೆ. ಕಡೆಯ ಓವರ್ವರೆಗೂ ಪಂದ್ಯವನ್ನು ಕುತೂಹಲದಿಂದ ನೋಡುವಂತೆ ಮಾಡಿದ್ದು ಇದೇ ನಮನ್. ಕಡೆಯ ಓವರ್ನಲ್ಲಿ 34 ರನ್ ಬೇಕಿದ್ದಾಗ ಮೊದಲ ಎಸೆತ ಸಿಕ್ಸರ್ ಗಟ್ಟಿದ್ರು. ಎರಡನೇ ಎಸೆತದಲ್ಲೂ ಸಿಕ್ಸರ್ ಬಾರಿಸಲು ಮುಂದಾದಾಗ ಬೌಂಡ್ರಿ ಲೈನ್ನಲ್ಲಿ ಕೃಣಾಲ್ ಪಾಂಡ್ಯ ಅದ್ಭುತ ಫೀಲ್ಡಿಂಗ್ ಮೂಲಕ ಸಿಕ್ಸರ್ಗೆ ಹೋಗ್ತಾ ಇದ್ದ ಬಾಲನ್ನು ತಡೆದರು. ಇದರಿಂದಾಗಿ ಕೇವಲ 1 ರನ್ ಮಾತ್ರ ಸಿಕ್ಕಿತ್ತು. ನಂತರದ 3 ಎಸೆತಗಳಲ್ಲಿ ಮುಂಬೈ ವಿಕೆಟ್ ಕಳೆದುಕೊಂಡು ಕಡೆಯ 2 ಎಸೆತ ಮಾತ್ರ ನಮನ್ಗೆ ಸಿಕ್ಕಿತ್ತು. ಆ ಎಸೆತವನ್ನು ನಮನ್ ಸಿಕ್ಸರ್ ಗಟ್ಟುವ ಮೂಲಕ ಅವಕಾಶ ಸಿಕ್ಕಿದಿದ್ರೆ 6 ಎಸೆತಗಳಲ್ಲೂ 6 ಸಿಕ್ಸ್ ಬಾರಿಸ್ತಾ ಇದ್ದೆ ಎಂಬ ರೀತಿಯಲ್ಲೇ ಬೇಸರದಿಂದಲೇ ಬ್ಯಾಟಿಂಗ್ ಮುಗಿಸಿದರು. 28 ಎಸೆತಗಳಲ್ಲಿ 62 ರನ್ ಹೊಡೆದ ನಮನ್ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಮುಂದಿನ ಸೀಸನ್ನಲ್ಲೂ ನನ್ನನ್ನು ಮರೆಯಬೇಡಿ ಎಂಬ ಸಂದೇಶ ರವಾನಿಸಿದರು. ಏನೇ ಆದರೂ ಈ ಸೀಸನ್ನಲ್ಲಿ ಕೆಟ್ಟದಾಗಿ ಆಡಿ ಹೊರಬಿದ್ದ ಮುಂಬೈ ಇಂಡಿಯನ್ಸ್ ಮುಂದಿನ ಸೀಸನ್ನಲ್ಲಿ ಬಹುತೇಕ ರೋಹಿತ್ ಶರ್ಮಾ ಇಲ್ಲದೆಯೇ ಕಣಕ್ಕಿಳಿಯುವ ಸಾಧ್ಯತೆಯೇ ಹೆಚ್ಚು. ರೋಹಿತ್ ಶರ್ಮಾ ಮುಂಬೈ ಬದಲು ಬೇರೆ ಯಾವ ಟೀಮ್ನಲ್ಲಿ ಕಾಣಿಸಿಕೊಳ್ತಾರೆ ಎಂಬುದು ಹಿಟ್ಮ್ಯಾನ್ ಅಭಿಮಾನಿಗಳಿಗಿರುವ ಕುತೂಹಲ. ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮುಂಬೈನಲ್ಲೇ ಇರಬೇಕೋ ಅಥವಾ ಬೇರೆ ಯಾವ ತಂಡಕ್ಕೆ ಸೇರಬೇಕು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಲು ಮರೆಯಬೇಡಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.